ನೋಡಿ ಇದು ಗಂಟೆ. ಇದರಲ್ಲಿ ನಿಮ್ಗೆ ಅರ್ಧ ಕೆಜಿಯಿಂದ ಹಿಡಿದು 500 kg ವರೆಗೂ ನಾವು ರೆಡಿ ಮಾಡ್ಕೊಡ್ತೀವಿ. ನೋಡಿ ಇದ್ರ ಸೌಂಡ್ ಓಮ್ ಅಂತ ಬರುತ್ತೆ. ಇದು ಪ್ಯೂರ್ ಇತ್ತಾಳೆ ಬ್ರಾಸು. ಇದು ನೋಡಿ ಇದ್ರ ಕೆಳಗಡೆ ಇರುತ್ತಲ್ಲ, ಇದು ಕೂಡ ನಾವು ಬ್ರಾಸ್ ರಾಡ್ ಹಾಕ್ಸ್ತೀವಿ. ಇಟಲ್ಲಿ ಮತ್ತೆ ಎಲ್ಲ ಇರುತ್ತಲ್ಲ, ಅಲ್ಲಿ ಏನ್ ಮಾಡ್ತಾರೆ, ಇದರಲ್ಲಿ ಸೀಸ ಎಲ್ಲ ತುಂಬಿಡ್ತಾರೆ ತೂಕಕ್ಕೋಸ್ಕರ. ಅದು ಇಲ್ಲ, ನಮ್ಮ ಹತ್ರ ಎಲ್ಲ ಪ್ಯೂರ್. ಇದು ಇತ್ತಾಳೆ, ಇದು ತಾಮ್ರ, ಇದು ದೀಪ. ಈ ದೀಪ ನೋಡಿ, ಈ ದೀಪದಲ್ಲಿ ನಿಮ್ಗೆ 60 ಇಂಚವರೆಗೂ ಸಿಗುತ್ತೆ. ನೋಡಿ ಇದು ದೇವ್ರಿಗೆ ಪೂಜೆ. ಇದು ಸೋಪೀಸ್, ಕತ್ತಿ ಇಲ್ಲ, ಸೋಪೀಸ್ ದೇವ್ರಿಗೆ ಪೂಜೆಗೆ. ನೋಡಿ ಇದರಲ್ಲಿ 3-4 ಸೈಜ್ ಬರುತ್ತೆ. ಇದು ನೋಡಿ ಸೋಮ ಸೂತ್ರ, ಹೋಮ ಹವನ ಮಾಡೋದಿಕ್ಕೆ. ಇದು ನೋಡಿ, ಇದು ಲ್ಯಾಡಲ್, ಹೋಮ ಮಾಡೋದಕ್ಕೆ ಯೂಸ್ ಆಗುತ್ತೆ, ಮತ್ತೆ ಕಿಚನ್ ಅಲ್ಲಿ ಯೂಸ್ ಆಗುತ್ತೆ. ಈ ದೀಪಾಗಿ ನೋಡಿ ನಾವು ಈ ತರದ್ದು ಒಂದು ಇದು ಮಾಡಿಸಿದ್ದೀನಿ. ಇದು ನೋಡಿ ಈ ತರ ಇಟ್ರೆ ಈ ದೀಪ ಕಪ್ಪಾಗಲ್ಲ, ಮತ್ತೆ ಎಣ್ಣೆ ಸೋರೋದಿಲ್ಲ. ಆತರ ಇದು ಬರೀ 10 ರೂಪೀಸ್ ಮಾತ್ರ. ಇದು ಆನ್ಲೈನ್ ಅಲ್ಲಿ ನಿಮ್ಗೆ 250 ರೂಪೀಸ್ಗೆ 3 ಪೀಸ್ ಕೊಡ್ತಾರೆ. ಅದು ಆನ್ಲೈನ್ ನೀವು ಸರ್ಚ್ ಮಾಡಿ. ಬಟ್ ನಮ್ಮಲ್ಲಿ 10 ರೂಪೀಸ್ ಮಾತ್ರ. ದೀಪದಲ್ಲಿ ಸುಮಾರು ವೆರೈಟೀಸ್ ಇದೆ, ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ನೋಡಿ ಇದು ದೀಪ, ಇದು ವಾಸ್ತು ಕುಬೇರ ದೀಪ. ವಾಸ್ತು ಕುಬೇರ ದೀಪ ಅಂತಾರೆ. ನೋಡಿ ಇದು ವಾಸ್ತುಗೆ ಚೆನ್ನಾಗಿರುತ್ತೆ. ವಾಸ್ತು ದೋಷ ಇದ್ರೆ ಇಂಥದ್ದು ಇಟ್ಟಿದ್ರೆ ತುಂಬಾ ಚೆನ್ನಾಗಿ. ತೋರಣ, ದೇವ್ರ ಬಾಗ್ಲಿಕ್ಕೆ ಹಾಕ್ತಾರಲ್ಲ ಆ ತೋರಣ. ಇದು ಜಾಗಂಟೆ ಅಂತಾರೆ. ಇದು ಪ್ಯೂರ್ ಕಂಚು. ಇದ್ರದ್ದು ಓಮ್ ಅಂತ ಸೌಂಡ್ ಬರುತ್ತೆ ನೋಡಿ.